ದಂಧೆ, ಮರಳು ದಂಧೆ ಕುರಿತು ಸುದ್ದಿಗಳು ಪ್ರಸಾರ ಮಾಡುತ್ತಿದೆ ನಮ್ಮ ಧೃತಿ ನ್ಯೂಸ್. ಧೃತಿ ನ್ಯೂಸ್ನಲ್ಲಿ ನಿರಂತರ ಸುದ್ದಿಗಳು ಪ್ರಸಾರವಾದ ಹಿನ್ನೆಲೆ ಶಾಸಕರು ಎಚ್ಚೆತ್ತುಕೊಂಡಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಣ್ಣು ದಂಧೆ, ಮರಳು ದಂಧೆ ಕುರಿತು ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಶ್ರೀನಿವಾಸಪುರ ತಾಲೂಕಿನ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಅವರಿಂದ ಇದೀಗ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪಟ್ಟಣದ ಕ್ರೀಡಾಂಗಣಕ್ಕೆ ಭೇಟಿ ನೀಡಿದ ವೇಳೆ ಶಾಸಕರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದು, ಮರಳು ಮಣ್ಣು ದಂಧೆ ಕಡಿವಾಣಕ್ಕೆ ಅಧಿಕಾರಿಗಳಿಗೆ ಈಗಾಗಲೇ ಎಚ್ಚರಿಕೆ ನೀಡಿದ್ದೇನೆ. ಅನುಮತಿ ಪಡೆಯದೆ ಮಣ್ಣು ಮರಳು ದಂಧೆಕೋರರ ವಿರುದ್ಧ ಕ್ರಮವಾಗಬೇಕು. ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಮಾಹಿತಿ ನೀಡಿದ್ದೇನೆ. ತಾಲೂಕಿನಲ್ಲಿ ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕುವುದಾಗಿ ಮಾಧ್ಯಮದವರ ಮುಂದೆ ತಿಳಿಸಿದ್ದಾರೆ. ಈ ಸ್ಯಾಂಡ್ ಮಾಫಿಯಾ ಏನಾಗ್ತಾ ಇದೆ ನಮ್ಮ ತಾಲೂಕಲ್ಲಿ ಆಗ್ತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಕೆಲವು ಕಡೆಗಳಲ್ಲಿ ಏನೋ ರೈತರು ಅಥವಾ ಇದು ಸರ್ಕಾರಿ ಕೆಲಸಗಳಿಗೆ ಏನಾದರೂ ಉಪಯೋಗಿಸಿಕೊಂಡು ಪಕ್ಷದಲ್ಲಿ ನಾವು ಅವರು ಪೊಲೀಸರ ಗಮನಕ್ಕೆ ತಂದು ಮಾಡ್ಕೋಬೋದು, ಮಾಡಲಿ ಸಣ್ಣ ಪುಟ್ಟದಾಗಿ. ಈ ಮಾಫಿಯಾ ಎಲ್ಲೆಲ್ಲಿ ಆಗ್ತಾ ಇತ್ತು, ಯಾವುದೇ ಸೈಡ್ ತಾಲೂಕು ಕ್ಷೇತ್ರದಲ್ಲಿ ಎಲ್ಲಿ ಆಗಬಾರ್ದು ಅಂತ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತು ಮೈನಿಂಗ್ ಡಿಪಾರ್ಟ್ಮೆಂಟ್ಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಮುಂದೆ ಯಾವುದೇ ಕಾಮಗಾರಿ ಆಗಬಾರ್ದು ಅಂತ ಸ್ಟ್ರಿಕ್ಟಾಗಿ, ಮರ್ಸಿಲೆಸ್ ಆಗಿ ಯಾರೇ ಆ ಕೆಲಸ ಮಾಡಲಿ ಒಳಗೆ ಹಾಕಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ. ಯಾವುದು ಸ್ಯಾಂಡ್ ಮಾಫಿಯಾ ಆಗಲಿ ಮತ್ತು ಇದು ಯಾವುದು ಕಲ್ಲು ಗಣಿಗಾರಿಕೆ ಆಗಲಿ ಪರ್ಮಿಷನ್ ಇಲ್ಲದೆ, ಸರ್ಕಾರದ ಅಧಿಕೃತ ಆದೇಶ ಇಲ್ಲದೆ ಮಾಡಿದವರಿಗೆ ಸರಿಯಾದ ಒಳಗೆ ಹಾಕಿ ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ.